ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಯೂಟಿಕಲಲ್ಲಿ ಕಟ್ ಮಾಡುತ್ತಾ ಅಂತ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ನ ಯಾವ ರೀತಿ ಮಾಡೋದು, ಸ್ಲೀವ್ಸ್ನ ಆ್ಯಸ್ ಇಟ್ ಈಸ್ ಸ್ಲೀವ್ಸ್ ಏನಾದರೂ ಕರೆಕ್ಟ್ ಇತ್ತು ಅಂದರೆ ಅದೇ ರೀತಿ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು, ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ ಈ ರೀತಿ ನೀವು ಕಟ್ ಮಾಡೋದ್ರಿಂದ. ಹಾಗೆಯೇ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಕೂಡ ಬರೋದಿಲ್ಲ. ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಇದು ಫಸ್ಟ್ ನಾವು ಪ್ಲೇನ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 1.5 ಇಂಚ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ, ಇದನ್ನು 4 ಫೋಲ್ಡ್ನ ಮಾಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನಮ್ಮ ಕಡೆ ಇರೋದು ಓಪನ್ ಸೈಡ್ ಇದೆ, ಈ ಕಡೆ ಕ್ಲೋಸ್ ಇದೆ. ಲೈನಿಂಗ್ ಬ್ಲೌಸ್ಗೂ ಮತ್ತು ಪ್ಲೇನ್ ಬ್ಲೌಸ್ಗೂ ಏನು ಡಿಫ್ರೆನ್ಸ್ ಅಂದರೆ ಸೇಮ್ ಕಟಿಂಗ್ ಇರುತ್ತೆ. ಲೈನಿಂಗ್ ಬ್ಲೌಸ್ ಆದರೆ, ಪ್ಲೇನ್ ಬ್ಲೌಸ್ ಆದರೆ ಇಲ್ಲಿ ಮಡಿಸಿ ನಾವು ಎಮ್ಮಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ 1.5 ಇಂಚ್ಗೆ ತೊಗೊಂಡಿದ್ದೀನಿ. ನೀವು ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚ್ಗೆ ತೊಗೊಳ್ಳಿ ಅಷ್ಟೇ. ಇನ್ಯಾವುದೇ ರೀತಿ ಚೇಂಜಸ್ ಅನ್ನೋದು ಇರೋದಿಲ್ಲ. ಇವಾಗ ಸ್ಲೀವ್ಸ್ನ ಇದ್ರ ಮೇಲ್ಗಡೆ ನೀಟಾಗಿ ಇಡಿ. ಸ್ಲೀವ್ಸ್ ಅಳತೆ ಕರೆಕ್ಟ್ ಇತ್ತು ಅಂತಂದರೆ ಸ್ಲೀವ್ಸ್ನ ಇಟ್ಟು ಫಸ್ಟ್ ಒಂದು ಲೈನ್ನ ಹಾಕೋತೀನಿ. ಸ್ಲೀವ್ಸ್ ಅಳತೆ ಕರೆಕ್ಟ್ ಇತ್ತು ಇದು ಅವ್ರಿಗೆ ಅಂತಂದ್ರೆ ಮಾತ್ರ ಸ್ಲೀವ್ಸ್ನ ಇಡಿ. ಇಲ್ಲ ಅಂದರೆ ನೀವು ಟೇಪಲ್ಲೇ ಅಳತೆ ತೊಗೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು. ನಾನು ಎರಡೂ ಕೂಡ ತೋರಿಸ್ಕೊಡ್ತೀನಿ, ಟೇಪಲ್ಲಿ ಅಳತೆ ಮಾಡೋದು ಮತ್ತು ಬ್ಲೌಸಲ್ಲಿ ಅಳತೆ ಮಾಡೋದು ಯಾವ ರೀತಿ ಅಂತ. ಇವಾಗ ನೋಡಿ, ಅವ್ರದ್ದು ನೆಕ್ ತೋಳಿನ ಮುಂಭಾಗ ಎಷ್ಟಿರುತ್ತೆ ಅಷ್ಟಕ್ಕೇ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇವಾಗ ಈ ರೀತಿ ಸ್ಟ್ರೈಟ್ ಎಳೆದಿಟ್ಕೊಂಡು ಭುಜದ ಹತ್ರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಹಾಗೆಯೇ ಹಾರ್ಮಲ್ ಜಾಯಿಂಟ್ಗೂ ಕೂಡ ಈ ರೀತಿ ಇಟ್ಕೊಂಡು ಹಾರ್ಮಲ್ ಜಾಯಿಂಟ್ ಹತ್ರ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇವಾಗ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ, ಹಾಗೆಯೇ 1/2 ಇಂಚ್ ಮಾರ್ಜಿನ್ಗೋಸ್ಕರ ಹಾಗೆಯೇ ಇಲ್ಲಿ 1/2 ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟು ನೀವು ಲೈನ್ನ ಹಾಕೋಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿಗೆ ಮಾರ್ಕ್ ಮಾಡಿದ್ರೆ 1/2 ಇಂಚ್ ಮಾರ್ಜಿನ್, ಇಲ್ಲ ನೀವು ಕಟಿಂಗ್ ಮಾಡಬೇಕಾದ್ರೂ ಕೂಡ 1/2 ಇಂಚ್ ಮಾರ್ಜಿನ್ಗೆ ಕಟ್ ಮಾಡ್ಕೋಬೋದು. ನಾನು ಮಾರ್ಕ್ ಮಾಡುವಾಗಲೇ ತೋರಿಸ್ತೀನಿ. ಇಲ್ಲಿಗೆ ನಮ್ಮದು ಮಾರ್ಕ್ ಬಂದಿದೆ ಜಾಯಿಂಟ್ ಅನ್ನೋದು 1/2 ಇಂಚ್ ಮಾರ್ಜಿನ್ಗೋಸ್ಕರ ಬೇಕಲ್ಲ, ಹಾಗಾಗಿ ಇಲ್ಲಿಗೆ ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇವಾಗ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ವರೆಗೂ ಯಾವುದೇ ರೀತಿ ನೀವು ಶೇಪ್ ಅನ್ನೋದನ್ನು ತೆಗಿಯೋ ಆಗಿಲ್ಲ. ಹಾಗಾಗಿ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದು ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಿ ಅಲ್ವ, ಆರ್ಮಲ್ ಜಾಯಿಂಟ್ ಬಂದು ಇಲ್ಲಿಗೆ ಬಂದಿರುತ್ತೆ. ಇದು ಜಾಯಿಂಟ್ ಬಂದಿರುತ್ತೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬೇಕಾಗುತ್ತೆ, ಜಾಯಿಂಟ್ ಮಾಡೋದಕ್ಕೋಸ್ಕರ ಸ್ಲೀವ್ಸ್ನ. ಹಾಗಾಗಿ ಇಲ್ಲಿಗೆ ಬಂದಿದೆ ನೋಡಿ. 1.5 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ. ನಿಮಗೆ ಜಾಯಿಂಟ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ನೀವು ಮಾರ್ಕ್ನ ಮಾಡ್ಕೋಬೇಕು ಅಷ್ಟೇ. ಇವಾಗ ನೋಡಿ, ಈ ರೀತಿ ಕ್ರಾಸ್ ತಗೊಂಡ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ಇವಾಗ ಫ್ರಂಟ್ ಶೇಪ್ ಯಾವ ರೀತಿ ತೆಗೆಯೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿಗೆ 1.5 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ನ ತೆಗಿಬೇಡಿ. ಸ್ವಲ್ಪ ಹಿಂಭಾಗಕ್ಕೆ ನಾವು ಮಾರ್ಕ್ ಮಾಡಿದ್ದೀವಿ ಅಲ್ವ, ಅದರಿಂದ ಸ್ವಲ್ಪ ಹಿಂಭಾಗಕ್ಕೆ ಬಂದು ಇಲ್ಲಿಗೆ ಅಟ್ಯಾಚ್ ಮಾಡಿದ್ರೆ ಇವಾಗ ಇದು ಬ್ಯಾಕ್ ಪಾರ್ಟ್ ಆಯಿತು, ಇದು ಫ್ರಂಟ್ ಶೇಪ್ ಆಯಿತು. ನೀವು ಫಸ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಇನ್ನೊಂದು ಸಲ ಫ್ರಂಟ್ ಶೇಪ್ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಈ ರೀತಿ ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ ಆಯಿತು, ಇದು ಫ್ರಂಟ್ ಅನ್ನೋದು ಆಯಿತು. ಇವಾಗ ನೋಡಿ, ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಇವಾಗ ಇದು ಫ್ರಂಟ್ ಪಾರ್ಟಲ್ಲಿ, ಹಾಗೆಯೇ ಇದು ಬ್ಯಾಕ್ ಪಾರ್ಟಲ್ಲಿ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಬಂದು ಸ್ಲೀವ್ಸ್ ಅಳತೆ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇವ್ರದ್ದು ಉದ್ದ ಬಂದು 9 ಇಂಚಿದೆ. ಎದೆ ಸುತ್ತಳತೆ ಬಂದಿದ್ದು 32 ಎದೆ ಸುತ್ತಳತೆ ಬಂದಿದೆ. 9 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 32 ಎದೆ ಸುತ್ತಳತೆ ಅಂದರೆ ನೀವು ಯಾವುದೇ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರ 10ನೇ ಭಾಗನ ತಗೊಂಡು ನೀವು ಈ ರೀತಿ ಡೌನಿಂಗ್ನ ಮಾರ್ಕ್ ಮಾಡಬೇಕಾಗುತ್ತೆ. ಇವಾಗ ಇದು ನೋಡಿ, 32 ಎದೆ ಸುತ್ತಳತೆ ಇರೋದ್ರಿಂದ ಇದು 3.2ನೇ ಇರುತ್ತೆ ನೋಡಿ. ಇವಾಗ ಇದು 3.2 ಇದೆ. ನೀವು ಯಾವುದೇ ಎದೆ ಸುತ್ತಳತೆ ತಗೊಂಡ್ರು ಅಷ್ಟೇ 10ನೇ ಭಾಗನ ತೊಗೊಂಡು ನೀವು ಸ್ಲೀವ್ಸ್ನ ಡೌನಿಂಗ್ನ ತೊಗೊಂಡ್ರೆ ನಿಮಗೆ ಕರೆಕ್ಟ್ ಅನ್ನೋದು ಬರುತ್ತೆ. ನಿಮಗೆ ವಿಡಿಯೋ ಅರ್ಥ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.